ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ದೇಶದ ತುಂಬ ನೀವು ದೊಡ್ಡ ಸುದ್ದಿ ನೋಡಿದ್ದೀರಿ. ಮತ್ತು ಪ್ರತಿ ಎಲೆಕ್ಷನ್ದಲ್ಲೂ ನಾವು ಆರೋಪ ಪ್ರತ್ಯಾರೋಪ ಮಾಡೋದು ನೋಡಿದ್ದೀವಿ. ಜೊತೆಗೆ ಬ್ಯಾಲೆಟ್ ಪೇಪರ್ ಇದ್ದಾಗ ರಗ್ಗಿಂಗ್ ಆಗೋದನ್ನು ನಾವು ನೋಡಿದ್ದೀವಿ. ಇವತ್ತು ಮತ ಬೋಗಸ್ ಆಗೋದನ್ನು ಸಹಿತ ನಾವು ಕೇಳ್ತಾ ಇದ್ದೀವಿ. ನಮ್ಮ EV ಮಷಿನ್ದಾಗಿರ್ಬೋದು ಅಥವಾ VV ಪ್ಯಾಡ್ದಾಗಿರ್ಬೋದು ಮತಗಳ ಎಣಿಕೆ ನಡೀಲಿ ಅಥವಾ ಮತ ಹಾಕೋದಾಗಲಿ ಅಂದರೆ ಅದು ಅರ್ಧಂಬರ್ಧಾಗಿದ್ದು ನಾವು ನೋಡಿದ್ದೀವಿ. ಒಟ್ಟಾರೆ ಇಡೀ ಇಲ್ಲಿಯವರೆಗಿನ ನಾನು ಇವತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಇವತ್ತು ಅನಿವಾರ್ಯ ಆಗಿದೆ. ಅವ್ರಿಗೆ ಯಾಕಪ್ಪ ಅಂತಂದ್ರೆ ಆ ಬೋಗಸ್ ಮತದಾನ ಹಿಂದೆಂದಿಗಿಂತ ಹೆಚ್ಚು ಇವತ್ತು ಆಗಿದೆ ಅನ್ನೋದು ಅವ್ರು ತೋರಿಸಿದ, ಅವ್ರು ಹೇಳಿದ ಆಧಾರದಲ್ಲಿ ನಾವು ಇವತ್ತು ಹೇಳಬೇಕಾಗಿದೆ. ಇವತ್ತು ನಮ್ಮ ಆಡಳಿತಾರೂಢ ಪಕ್ಷದವರಾಗಿರ್ಬೋದು, ವಿರೋಧ ಪಕ್ಷದವರೇ ಅವರಾಗಿರ್ಬೋದು, ಒಬ್ಬರನ್ನೊಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದು ಸಹಜದ. ಯಾಕಪ್ಪ ಇವರೇನು ಖರೀದಿ ಮಾಡಿಲ್ಲೇನೋ, ಇವರೇನು ಮತ್ತೆ ಗದ್ದಲ ಮಾಡಿಲ್ಲೇನೋ, ಸತ್ತವ್ರು ಓಟ್ ಹಾಕಿಲ್ಲೇನೋ ಅಂತೇಳಿ ಸಿದ್ದರಾಮಯ್ಯರಿಗೂ ಕೇಳ್ತಾ ಇದ್ದಾರೆ. ಜೊತೆಗೆ ಸೇಮ್ ಇಬ್ರಾಹಿಂ ಸಹಿತ ನಮ್ಮ ಇಬ್ರಾಹಿಮ್ರು ಬಾದಾಮಿಯಲ್ಲಿ ಇವರು ಏನಪ್ಪ ಬೋಗಸ್ ಮತ ತೊಗೊಂಡು ಬಂದಂಥವ್ರು ಇದ್ದಾರೆ, ಇವರು ಅಲ್ಲಿನ ಮತಕ್ಕಳು ಆಗಿಲ್ಲೇನೋ ಹಂಗೆ ಮಾತಾಡೋದು ಕೇಳಿದ್ವಿ. ಒಟ್ಟಾರೆಯಾಗಿ ಇಡೀ ಗೊಂದಲದ ವಾತಾವರಣ ಇವತ್ತು ನಿರ್ಮಾಣ ಆಗ್ಯದ. ಆದರೆ ಒಂದು ಮಾತ್ರ ಸ್ಪಷ್ಟ ಆಗ್ತಾಯಿದೆ, ಈಗ ಎದ್ದಿರುವ ಈ ಒಂದು ಮತಗಳ್ಳತನದ ಆರೋಪ ಪ್ರತ್ಯಾರೋಪಗಳು ಇಬ್ಬರು ಮಾಡಿದವರನ್ನ ರೀ. ಎಲ್ಲ ರಾಜಕೀಯ ಪಕ್ಷಗಳಿಂದ ಮಾಡುವವರು ಮ್ಯಾಕ್ಸಿಮಮ್ ಗೆದ್ದವರಲ್ಲಿ ಇವರೇ ಇದ್ದಾರೆ ಹೆಚ್ಚಿಗೆ ಇವತ್ತು. ಯಾಕಂದ್ರೆ ಆರಂಭದ ದಿನಗಳಲ್ಲೇ ಒಬ್ಬರಿಗೆ ಒಂದೇ ಓಟ್ರ ಮತ ಅಂತೇಳಿ ಆರಂಭದ ಹಂತದಲ್ಲಿ ಒಂದು 20-30 ವರ್ಷ ಒಳ್ಳೆ ಎಲೆಕ್ಷನ್ ಆಗಿರ್ಬೋದು, ಇಲ್ಲ ಅಂತಲ್ಲ. ತದನಂತರದಲ್ಲೇ ಅದು ವಿಶೇಷವಾಗಿ ಇಂದಿರಾ ಗಾಂಧಿಯವರ ಕಾಲದಲ್ಲೇ ನಿಧಾನಕ್ಕೆ ಇಂದಿರಾ ಗಾಂಧಿಯವರ ವ್ಯಕ್ತಿತ್ವ ಈ ಒಂದು ಜನರಿಂದ ದೂರ ಸರದಂಗೆ